ಜೈ ಶ್ರೀರಾಮ್. ವೆಲ್ಕಮ್ ಟು ಮೈ ಚಾನಲ್. ಇದು ನಾನು ಮಾಲೆ ಹಾಕ್ಸಿದ 2ನೇ ದಿನ. ಸಂಕಷ್ಟಮಿ ಚತುರ್ಥಿ ಇರೋದ್ರಿಂದ ನಾನು ಬೆಳಗ್ಗೆನೇ ಬೇಗ ಎದ್ದು ಸಿದ್ಧಿವಿನಾಯಕನಿಗೆ ಪೂಜೆ ಮಾಡಿ ರೆಡಿ ಆಗಿಬಿಟ್ಟು ನಾವೆಲ್ಲ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಬಸ್ಸಲ್ಲೇ ಹೋಗೋಣ ಅಂತ ಕಿಟ್ಟಿಗೆ ಬೆಳಗ್ಗೆನೇ ಬಂದು ನನ್ನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಹೋದರು. ಹಾಗೆ ಅರಳಿಕಟ್ಟೆ ಇತ್ತು ಅಂತ ಅಂದ್ಬಿಟ್ಟು ಅರಳಿಕಟ್ಟೆಗೆ ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೆ. ಆದರೆ ಅಲ್ಲಿ ಹಸು ಬೇರೆ ಇತ್ತು, ಹಸು ಹೋಗ್ತಾನೇ ಇರಲಿಲ್ಲ. ಕೊನೆಗೂ ಹಸು ಓಡಿಸೋದ್ವಿ. ಅಷ್ಟರಲ್ಲಿ ನಮ್ಮ ಅಕ್ಕ ಬಂದಳು ಮತ್ತು ಬಸ್ ಬಂತು. ಸೊ ಹಾಗಾಗಿ ಬಸ್ ಹತ್ತಿದ್ವಿ. ಇನ್ನು ಟಿಕೆಟ್ ತೊಗೊಂಡು ಇನ್ನು ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ಏನಪ್ಪ ಅಂತಂದರೆ ಅಷ್ಟೇನು ರಶ್ ಇರಲಿಲ್ಲ ಮಂಗಳವಾರ. ಸೊ ನಾವೇನು ಮಾಡಿದ್ವಿ, ಕ್ಯೂವಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಅಷ್ಟರಲ್ಲಿ ನಮ್ಗೆ ಪರಿಚಯ ಇರೋರೆ ಅಣ್ಣ ಸಿಕ್ಕಿದ್ರು. ಹಾಗಾಗಿ ಅಣ್ಣ ಬಿಡಿಸ್ಕೊಟ್ರು. ಹಾಗಾಗಿ ನಮಗೆ ಬೇಗನೆ ದರ್ಶನ ಆಯಿತು. ನಾವಿನ್ನು ಅಂದರೆ ಟೂರಿಸ್ಟ್ ಅವರೆಲ್ಲ ಬಂದಿದ್ದರು, ಆದರೆ ಒಳಗಡೆ ಸ್ವಲ್ಪ ರಶ್ ಇತ್ತು ಅನ್ನೋದು ಬಿಟ್ಟರೆ ಇನ್ನೇನಿರಲಿಲ್ಲ. ಬೇಗನೆ ದರ್ಶನ ಮುಗಿಸ್ಕೊಂಡು ನಾವಿನ್ನು ಹೊರಗಡೆ ಬಂದ್ವಿ. ಇನ್ನು ಬರ್ತಾ ಬಸ್ಸಲ್ಲಿ ಬಂದ್ವಿ. ಹೋಗ್ತಾ ಮೆಟ್ಲು ಇಳ್ಕೊಂಡು ಹೋಗ್ಬಿಡೋಣ, ಇವತ್ತೇನು ಇಲ್ವಲ್ಲ ಅಂತ ಅಂದ್ಕೊಂಡ್ವಿ. ಸೊ ಏನಾಯಿತು ಅಂತಂದರೆ ನಮಗೆ ಬರೀ ಕಾಲಲ್ಲಿ ನಡೆಯೋದೇ ಸ್ವಲ್ಪ ಕಷ್ಟ ಅನ್ನಿಸ್ತು. ಹಾಗಾಗಿ ನಾವು ವಾಕ್ ಮಾಡಿ ಅಭ್ಯಾಸ ಇತ್ತಲ್ಲ ಅಂದ್ಬಿಟ್ಟು ನಾವು ನಂದಿ ರೋಡಿಂದನೇ ಇಳಿದ್ವಿ. ಮತ್ತು ಇನ್ನು ತಾವರೆಕಟ್ಟೆ ಹತ್ರ ಬಂದಾಗ ಒಂದು ಆಟೋ ಬಂತು. ಸೊ ಹಾಗಾಗಿ ಒಂದು ಹುಡುಗ ಪರಿಚಯ ಇದ್ದ, ಹಂಗಾಗಿ ಆಟೋದಲ್ಲೇ ಬಿಟ್ಕೊಟ್ಟ ಮನೆಗಂಟ. ಇನ್ನು ಮನೆಗೆ ಬಂದರೆ ಕೀ ಇರಲಿಲ್ಲ, ಕೀ ಒಳಗಡೆ ಇತ್ತು. ಸೊ ಹಾಗಾಗಿ ನನ್ನ ಪುಣ್ಯಕ್ಕೆ ಹೆಂಗೋ ದಿವಾನ್ ಕಟ್ ಮೇಲೆ ಕೀ ಇತ್ತು. ಒಂದು ಕಡ್ಡಿ ಹಾಕ್ಬಿಟ್ಟು ಕೀ ಎತ್ಕೊಂಡು ಇನ್ನು ಫ್ರೆಶ್ ಅಪ್ ಆಗಿಬಿಟ್ಟು ಆಫೀಸ್ ಹತ್ರ ಹೋಗೋಣ ಅಂತ ಹೊರಟ್ವಿ. ಅಣ್ಣ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬರೋಣ ಅಂತ. ಇನ್ನು ಆಫೀಸಲ್ಲೆಲ್ಲ ಮುಗಿಸ್ಕೊಂಡು ಮಾತಾಡಿಸ್ಕೊಂಡು ನಾವಿನ್ನು 12 ಗಂಟೆಗೆ ಪೂಜೆ ಇತ್ತು. ಹಾಗಾಗಿ ಗುರುಶಕ್ತಿಯವ್ರು ಸಿಕ್ಕೋದು. ಹಾಗಾಗಿ ಒಂದು 5 ಜನ ಬೇಕಾಗಿತ್ತು ಅಂತ ಅಂದರು. ಹೆಂಗೂ ಪುಣ್ಯಕ್ಕೆ ನಾವು ಅಲ್ಲೇ ನಿಂತ್ಕೊಂಡು ಬಳೆಗಳು ನೋಡ್ಕೊಂಡು ನಿಂತಿದ್ವಿ. ಅಷ್ಟರಲ್ಲಿ ಅವ್ರು ಕರೆದ್ರು ಅಂತ ಅಂದ್ಬಿಟ್ಟು ಒಂದು ಮನೆಗೆ ಪೂಜೆಗೆ ಹೋದ್ವಿ. ಏನಂದರೆ ಅಷ್ಟರಲ್ಲೇ ಅವ್ರ ಮನೇಲೆಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು, ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ನಾವು ಮಾಡೋ ಅಂಥದ್ದು ಏನೂ ಇರಲಿಲ್ಲ ಕೆಲಸ. ಆಲ್ರೆಡಿ ಅವರೇ ಎಲ್ಲ ಅಡುಗೆ ಎಲ್ಲ ಆಗಿತ್ತು. ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಪೂಜೆ ಎಲ್ಲ ಮುಗೀತು. ಇನ್ನು ಭಜನೆ ಎಲ್ಲ ಮುಗಿಸೋದ್ವಿ. ನಮಗೆ ಅವರು ಶಕ್ತಿಗಳಿಗೆ ಅಂತ ಅಂದ್ಬಿಟ್ಟು ಸೀರೆಯನ್ನು ನಮಗೆ ಕೊಟ್ಟರು 5 ಜನಕ್ಕೆ ಮಾತ್ರ. ಹಾಗಾಗಿ ನನಗಂತೂ ತುಂಬಾ ಖುಷಿ ಆಯಿತು. 5 ಜನಕ್ಕೆ ಸೀರೆ ಸಿಕ್ಕಿದ್ದು ಏನೋ ಒಂಥರ ಖುಷಿ ಆಗುತ್ತೆ. ಮತ್ತು ತಿರ್ಗಾ ಅವರು ಅಂದ್ಕೊಂಡಿರೋದು ಆಗುತ್ತೆ. ಏನು ಅಂತಂದರೆ ಭಕ್ತಿ ಅನ್ನೋದು ಮನಸ್ಸಲ್ಲಿರಬೇಕು. ಭಕ್ತಿ ಇದ್ದಷ್ಟು, ನಂಬಿಕೆ ಇದ್ದಷ್ಟು ದೇವರು ನಮ್ಮನ್ನು ಕೈ ಹಿಡಿತಾರೆ. ಹಾಗೆ ನಾವು 12 ಗಂಟೆ ಉಪವಾಸ ಇದ್ವಲ್ಲ, ಅದು ಅಲ್ಲದೆ ಚತುರ್ಥಿ ಇರೋದ್ರಿಂದ ನಾವು ಹಾಗೇನೂ ಉಪವಾಸ ಮಾಡ್ದಂಗೆ ಆಗುತ್ತೆ ಅಂದ್ಕೊಂಡು ಊಟ ಮುಗಿಸ್ಕೊಂಡ್ವಿ. ಒಂದು ಆಟೋ ಸಿಕ್ತು. ಇನ್ನೊಂದು ಮನೆಗೆ ಹೋಗಬೇಕಾಗಿತ್ತು, NR ಮೊಹಲ್ಲಕ್ಕೆ. ಅಲ್ಲಿ ಬಂದ್ವಿ. ಅಲ್ಲಂತೂ ತುಂಬಾ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಮಗೂ ಮುಂಚೆನೇ ಅಂದರೆ ನಮ್ಗೆ 12 ಗಂಟೆಗೆ ಬರೋಕ್ಕೆ ಹೇಳಿದರು. ನಾವು CV ರೋಡ್ಗೆ ಹೋಗ್ಬಿಟ್ಟಿದ್ವಿ. ಸೊ ಅಷ್ಟರಲ್ಲಿ ಅವರೇ ಎಲ್ಲ ಪೂಜೆ ಗೀಜೆ ಎಲ್ಲ ರೆಡಿ ಮಾಡ್ಕೊಂಡು ಅಡುಗೆ ಮಾಡ್ತಾಯಿದ್ರು. ನನಗಂತೂ ಅಲಂಕಾರ ನೋಡಿ ತುಂಬಾ ಇಷ್ಟ ಆಯಿತು. ನೋಡೋಕ್ಕೆ 2 ಕಣ್ಣು ಸಾಲದು. ಏನೇ ಆಗಲಿ ನಮ್ಮ ಮನಸ್ಸು ತೃಪ್ತಿ ಆಗೋ ಥರ ಇತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಮತ್ತು ತಿರ್ಗಾ ಎಲ್ಲರೂ ಸೇರಿಕೊಂಡು ಇನ್ನು ಎಲ್ಲರೂ ಇದ್ದಾಗಲೇ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ಭಜನೆ, ಸ್ವಲ್ಪ ತಮಾಷೆ ಎಲ್ಲದೂ ಇರುತ್ತೆ. ಹಾಗಾಗಿ ನನಗೆ ಈ ವರ್ಷ ತುಂಬಾ ಖುಷಿ ಆಯಿತು. ಇನ್ನು ಎಲ್ಲರೂ ಟೈಮ್ ಆಗಿಬಿಡುತ್ತೆ, ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ತಿದ್ರು. ನಾನು ಯಾವಾಗಲೂ ಯಾರದೇ ಮನೇಲಿ ಪೂಜೆ ಇದ್ದರೂ ನಾನು ಹೋಗಿ ಮೂಲೆಯಲ್ಲಿ ಕೂತ್ಕೊತಾ ಇದ್ದೆ. ನಾನು ಯಾಕೆ ಮೂಲೆಯಲ್ಲಿ ಕೂರ್ತಾ ಇದ್ದೆ ಅಂತಂದರೆ, ನಾನು ದೇವ್ರು ಬಂದುಬಿಡುತ್ತೆ, ದೇವ್ರ ಮುಂದೆ ಕೂತ್ಕೊಂಡ್ರೆ ಅಂತಂದ್ಬಿಟ್ಟು ಹೋಗಿ ಮೂಲೆಯಲ್ಲಿ ಕೂತ್ಕೊತಾ ಇದ್ದೆ. ಆದರೂ ಎಲ್ಲ ಶಕ್ತಿಗಳು ಏನು ಮಾಡ್ತಾಯಿದ್ರು, ನಾನು ಎಲ್ಲಿ ಕೂರ್ತಾ ಇದ್ನೋ ಅಲ್ಲೇ ಬಂದು ಕೂತ್ಕೊಂಡು ಬರ್ಸ್ಬಿಡೋರು ದೇವ್ರನ್ನ. ನನಗಂತೂ ಆಗ್ತಾನೇ ಇರಲ್ಲ, ತುಂಬ ಟಯರ್ಡ್ ಆದಂಗೆ ಆಗೋಗುತ್ತೆ.
ಆಮೇಲೆ ಇನ್ನು ಎಲ್ಲ ಊಟ ಮಾಡೋಣ ಅಂದ್ಬಿಟ್ಟು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಇನ್ನು ಊಟ ಮಾಡೋಣ ಅಂದ್ಬಿಟ್ಟು ಊಟಕ್ಕೆ ಕೂತ್ಕೊಂಡ್ವಿ ನಾವಿನ್ನು. ಏನು ಅಂತಂದರೆ ಒಂದೊತ್ತು ಒಪ್ಪತ್ತು ಮಾಡ್ತೀವಿ, ಬಟ್ 3 ಹೊತ್ತು ತಿನ್ನೋ ಅಷ್ಟು ನಾವು ಪೂಜೆಗಳಲ್ಲಿ ತಿಂತೀವಿ. ಅಲ್ಲಿಂದ ನಾವಿನ್ನು ಮನೆಗಳಿಗೂ ಹೋಗ್ಬಿಟ್ಟು ಶರಣಕ್ಕೆ ಹೋಗ್ತಾಯಿದ್ವಿ. ಅದು ಒಂದಲ್ಲ ಎರಡಲ್ಲ ಮನೆಗಳು. ನಾವು ಹೋಗಿದ್ದು ಒಂದು ಮನೆ ಅಂತ ಆದರೆ ಅಲ್ಲಿ ನಾವು ಸುತ್ತಾಡಿದ್ದೇನೆ ಇಲ್ಲ ಅಂದ್ರೂ ಒಂದು 11 ಮನೆಗಳಿಗೆ ನಾವು ಹೋಗಿ ಶರಣಕ್ಕೆ ಹೋಗಿದ್ದು. ನಮಗಂತೂ ತುಂಬಾ ಖುಷಿ ಆಯಿತು. ಇದರಿಂದ ಏನಂದರೆ ಅವ್ರ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಒಟ್ಟು ನಮ್ಮನ್ನು ಅವರು ವೆಲ್ಕಮ್ ಮಾಡೋ ರೀತಿಯಾಗಿರ್ಬೋದು, ನಮ್ಮಿಂದ ಅವ್ರ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆಯಲ್ಲ, ಅದು ಇನ್ನೊಂದು ಮಾತಲ್ಲಿ ಹೇಳೋಕ್ಕೆ ಆಗಲ್ಲ. ಏನೇ ಆಗಲಿ ಅವ್ರ ಮನೆಗಳಲ್ಲಿರೋ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತ ಅಂದ್ಬಿಟ್ಟು ಎಲ್ಲರ ಮನೆಗೂ ಕರ್ಕೊಂಡೋಗಿ ಶರಣಕ್ಕೆ ಹೋಗ್ತಾಯಿದ್ರು. ನಾವಂತೂ ಫುಲ್ ನಗ್ತಾ ಇದ್ವಿ. ಒಂದು ಮನೇಲಿ ನಕ್ಕಿಲ್ಲ ಅನ್ನಂಗಿಲ್ಲ, ಎಲ್ಲ ಮನೇಲೂ ನಗ್ತಾಯಿದ್ವಿ, ಶರಣಕ್ಕೆ ಹೋಗ್ತಾಯಿದ್ವಿ. ಮತ್ತು ತುಂಬಾ ಈ ವರ್ಷ ಅಂತೂ ನನಗಂತೂ ಫುಲ್ ಖುಷಿ ಆಯಿತು. ಯಾಕೆಂದರೆ ಎಲ್ಲರ ಜೊತೆ ಒಂದು ವರ್ಷದ್ದು ನಾವು ಈ 5 ದಿನ ಮಾಲೆ ಹಾಕಿಸ್ಕೊಂಡು ನಾವು ಖುಷಿಯಾಗಿರ್ತೀವಿ, ಎಲ್ಲರಿಗೂ ಖುಷಿಯಾಗಿ ನೋಡ್ಕೊತೀವಿ, ಎಲ್ಲರೂ ಖುಷಿಯಾಗಿರ್ತಾರೆ, ನಮ್ಮ ಜೊತೆಲಿರೋರೆಲ್ಲ ಖುಷಿಯಾಗಿರ್ತಾರೆ. ನಮಗಂತೂ ಅದು ತುಂಬಾ ಖುಷಿಯಾಗಿತ್ತು. ನಾವು ಒಂದೇ ರೋಡಲ್ಲಿ 2 ಮನೆ 3 ಮನೆಗೆ ಹೋಗಿದ್ದ ರೋಡಲ್ಲೇ ಹೋಗಿ ನಾವು ಶರಣಕ್ಕೆ ಹೋಗ್ಬಿಟ್ಟು ಬಂದಿದ್ದೀವಿ. ನಾವಂತೂ ಫುಲ್ ನಗ್ತಾ ಇದ್ವಿ. ನಾವು ಕೊನೆಗೆ ಹೆಂಗಾಗಿತ್ತು ಅಂತಂದರೆ, ನಾವು ಶರಣಕ್ಕೆ ಕೂಗಿನೇ ಮೋಸ್ಟ್ಲಿ ಮಳೆನೇ ಬಂದ್ಬಿಡ್ತು. ಆ ಮಳೆಲೂ ಸಹ ನಾವು ಹೋಗಿ ಪ್ರತಿಯೊಂದು ಮನೆಗೂ ಹೋಗ್ಬಿಟ್ಟು ನಾವು ಶರಣಕ್ಕೆ ಹೋಗ್ಬಿಟ್ಟು ಬರ್ತಿದ್ವಿ. ಅದಂತೂ ತುಂಬಾ ಖುಷಿ ಆಗ್ತಿತ್ತು. ಇನ್ನು ಮಳೆ ಬರ್ತೈತೆ ಅಲ್ಲ ಅಂತ ಅಂದ್ಬಿಟ್ಟು ನಾವಿನ್ನು ಹೊರಡೋಣ, ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಮತ್ತೆ ತಿರ್ಗಾ ಇನ್ನೂ 1-2 ಮನೆಗೆ ಮತ್ತೆ ಕರ್ಕೊಂಡೋಗಿ ಶರಣಕ್ಕೆ ಹೋಗ್ಸಿದ್ರು. ನಾವು ಅಲ್ಲಿಂದ ಇನ್ನು 7 ಗಂಟೆಗೆ ಒಂದು ಮನೇಲಿ ಪೂಜೆ ಇತ್ತು ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಡೋಣ ಅಂತ ಅಂದ್ಬಿಟ್ಟು ನಾವು ಹೊರಡಕ್ಕೆ ಹೋಗ್ತಾಯಿದ್ವಿ. ಅಷ್ಟೊತ್ತಿಗೆ ನಾವು ಕೊನೆಯಲ್ಲಿ ನಾವೆಲ್ಲರೂ ಹೇಗಾಗಿದ್ವಿ ಅಂದರೆ, ನಮ್ಮ ಮುಖದಲ್ಲಿ ಅರಿಶಿನ ಕುಂಕುಮ, ನಮ್ಮ ತಲೆ ತುಂಬ ಹೂವು, ಅಪ್ಪ ನಮ್ಮನ್ನು ನೋಡಿದ್ರೇ ಎಲ್ಲರೂ ತುಂಬ. ಮತ್ತು ಮಳೆ ಬರ್ತಾಯಿತ್ತು. ಹಾಗಾಗಿ ಮತ್ತೆ 7 ಗಂಟೆಗೆ ಒಂದು ಪೂಜೆ ಇತ್ತು ಸಿ ವಿ ರೋಡಲ್ಲಿ ಅಂದ್ಬಿಟ್ಟು ನಾವಿನ್ನು ಆಟೋದಲ್ಲೆಲ್ಲ ಬಂದ್ವಿ. ನಾವಿನ್ನು ಅಲ್ಲೇ ಮಳೆ ಬರ್ತಾಯಿತ್ತಲ್ಲ ಅಂದ್ಬಿಟ್ಟು ಕಾವ್ಯನ ಮನೆ ಹತ್ರನೇ ಇಳ್ಕೊಂಡ್ವಿ. ಇನ್ನು ತುಂಬ ಕಾಲೆಲ್ಲ ತುಂಬ ನೋವ್ತಿತ್ತು ಅಂತ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿದ್ವಿ. ಆಮೇಲೆ 7 ಗಂಟೆ ನಾವು ಹೋಗೋ ಅಷ್ಟೊತ್ತಿಗೆಲ್ಲ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇನ್ನು ಪೋಟ್ರಿಯಂ ಓದ್ತಾಯಿದ್ರು. ಇನ್ನು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ದೃಷ್ಟಿ ತೆಗೆಯೋದೊಂದಿತ್ತು. ಇನ್ನು ಕೊನೆಯದಾಗಿ ಊಟ ಎಲ್ಲ ಮುಗಿಸ್ಕೊಂಡು ದೃಷ್ಟಿ ತೆಗೆಸ್ಕೊಂಡು ನಾವಿನ್ನು ಮನೆಗೆ ಹೊರಡ್ಬಿಡೋಣ ಅಂತ. ನಾನಂತೂ ತುಂಬ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ದೆ. ಕಾಲಂತೂ ತುಂಬ ಪೇಯ್ನ್ ಬರ್ತಾಯಿತ್ತು. ಅದಲ್ಲದೆ ಫೋನಲ್ಲಿ ಚಾರ್ಜ್ ಬೇರೆ ಇರಲಿಲ್ಲ. ಹಾಗಾಗಿ ದೃಷ್ಟಿ ತೆಗೆಸ್ಕೊಂಡು ನಾವಿನ್ನು ಮನೆಗೆ ಹೋಗೋ ಅಷ್ಟೊತ್ತಿಗೆ 9:30 ಆಗೋಗ್ಬಿಟ್ಟಿತ್ತು. ನನಗೂ ಸಾಕಾಗಿತ್ತು, ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ ಅಂತ ಅಂದ್ಬಿಟ್ಟು ನಾನು ಮನೆಗೆ ಹೋದ ತಕ್ಷಣವೇ ಮಲ್ಕೊಂಡೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.